ವೆಲ್ಕಮ್ ಬ್ಯಾಕ್. ಉಗ್ರರ ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ದಂತಹ ಅಲ್ ಫಲಾಹ ವಿವಿಗೆ ಈಗ ದಶ ದಿಕ್ಕಿನಲ್ಲೂ ಕೂಡ ಸಂಕಷ್ಟ ಎದುರಾಗಿದೆ. ಫರೀದಾಬಾದ್ ಹಾಗೆ ದೆಹಲಿಯಲ್ಲಿರುವಂತಹ ಕಚೇರಿಗಳಲ್ಲಿ ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ ಹರಿಯಾಣದ ಪೊಲೀಸರು. ದಾಖಲೆಗಳ ಹುಡುಕಾಟ ನಡೀತಾ ಇದೆ. ಆ ಅಲ್ ಫಲಾಹ ವಿವಿಯಲ್ಲಿರುವಂತಹ 17ನೇ ಬಿಲ್ಡಿಂಗ್ ನಂಬರ್ ಏನಿದೆ, ಆ ಬಿಲ್ಡಿಂಗ್ ನ ಇರುವಂತಹ ಕಟ್ಟಡದ ದಾಖಲೆ, ಭೂಮಿಯ ದಾಖಲೆ, ವಿವಿಗೆ ಸಂಬಂಧಪಟ್ಟಂತಹ ಭೂ ದಾಖಲೆ, ಕಟ್ಟಡ ದಾಖಲೆಯನ್ನ ವಶಕ್ಕೆ ಪಡೆದುಕೊಂಡು ಟ್ರಸ್ಟ್ ಅಧ್ಯಕ್ಷರನ್ನ ವಿಚಾರಣೆಗೊಳಪಡಿಸಿದ್ದಾರೆ, ಸದಸ್ಯರನ್ನ ವಿಚಾರಣೆಗೊಳಪಡಿಸಿದ್ದಾರೆ, ನಿರ್ದೇಶಕರಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ದೆಹಲಿಯ ಓಕ್ಲಾದಲ್ಲಿರುವಂತಹ ಕಚೇರಿಯಲ್ಲಿ ಪೊಲೀಸರಿಂದ, ಹರಿಯಾಣ ಪೊಲೀಸರಿಂದ ಶೋಧ ನಡೆದಿದೆ. ಅಲ್ಲಿಗೆ ಬಂದಂತಹ ಹರಿಯಾಣ ಪೊಲೀಸರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಏನು, ವಿವಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಡಿ, ಕಟ್ಟಡದ ದಾಖಲೆಗಳನ್ನ ಕೊಡಿ, ಭೂಮಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಡಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಅಲ್ಲೇ ಇದ್ದಂತ ಒಬ್ಬ ಸಂಬಂಧಪಟ್ಟಂತ ಆಡಳಿತಾಧಿಕಾರಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯ ಓಕ್ಲಾದಲ್ಲಿರುವಂತಹ ಒಂದು ಕಚೇರಿ, ಅಲ್ ಫಲಾಹ ವಿವಿಗೆ ಸಂಬಂಧಪಟ್ಟಂತಹ ಒಂದು ಕಚೇರಿ ದೆಹಲಿಯ ಓಕ್ಲಾದಲ್ಲಿದೆ. ಆ ಓಕ್ಲಾದಲ್ಲಿ ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಆ ಒಂದು ಓಕ್ಲಾದಲ್ಲಿರುವಂತಹ ಒಂದು ಕಚೇರಿಗೆ ಹೋಗಿ ಹರಿಯಾಣ ಪೊಲೀಸರು ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ. ನೋಡಿ, ಇದೇ ಕಚೇರಿ, ದೆಹಲಿಯ ಓಕ್ಲಾದಲ್ಲಿರುವಂತಹ ಕಚೇರಿ ಇದು. ಆ ಕಚೇರಿಗೆ ಹೋಗಿ ಅಲ್ ಫಲಾಹ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ಭೂಮಿಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಏನ್ ದಾಖಲೆ ಇದೆ ಕೊಡಿ. ವಿವಿಗೆ ಪರ್ಮಿಷನ್ ತಗೊಂಡಿದ್ದೆ, ಯಾವಾಗ ದಾಖಲೆ ಇದ್ರೆ ಕೊಡಿ. ಇವರು ಏನು ಪಿತೂರಿಯನ್ನ ಮಾಡಿದ್ರು, ಸಂಚಲನ ರೂಪಿಸಿದ್ರಲ್ಲ, ಒಂದು ಕಟ್ಟಡ ಬಿಲ್ಡಿಂಗ್ ನಂಬರ್ 17, ಆ ಕಟ್ಟಡಕ್ಕೆ ಸಂಬಂಧಪಟ್ಟಂತ ದಾಖಲೆಯನ್ನ ಕೊಡಿ ಅಂತೇಳಿ ಪಡೆದುಕೊಂಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಗ್ರರ ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ದಂತಹ ಅಲ್ ಫಲಾಹ ವಿವಿಗೆ ಈಗ ದಶ ದಿಕ್ಕಿನಲ್ಲೂ ಕೂಡ ಸಂಕಷ್ಟ ಎದುರಾಗಿದೆ. ಫರೀದಾಬಾದ್ ಹಾಗೆ ದೆಹಲಿಯಲ್ಲಿರುವಂತಹ ಕಚೇರಿಗಳಲ್ಲಿ ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ ಹರಿಯಾಣದ ಪೊಲೀಸರು. ದಾಖಲೆಗಳ ಹುಡುಕಾಟ ನಡೀತಾ ಇದೆ. ಆ ಅಲ್ ಫಲಾಹ ವಿವಿಯಲ್ಲಿರುವಂತಹ 17ನೇ ಬಿಲ್ಡಿಂಗ್ ನಂಬರ್ ಏನಿದೆ, ಆ ಬಿಲ್ಡಿಂಗ್ ನ ಇರುವಂತಹ ಕಟ್ಟಡದ ದಾಖಲೆ, ಭೂಮಿಯ ದಾಖಲೆ, ವಿವಿಗೆ ಸಂಬಂಧಪಟ್ಟಂತಹ ಭೂ ದಾಖಲೆ, ಕಟ್ಟಡ ದಾಖಲೆಯನ್ನ ವಶಕ್ಕೆ ಪಡೆದುಕೊಂಡು ಟ್ರಸ್ಟ್ ಅಧ್ಯಕ್ಷರನ್ನ ವಿಚಾರಣೆಗೊಳಪಡಿಸಿದ್ದಾರೆ, ಸದಸ್ಯರನ್ನ ವಿಚಾರಣೆಗೊಳಪಡಿಸಿದ್ದಾರೆ, ನಿರ್ದೇಶಕರಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ದೆಹಲಿಯ ಓಕ್ಲಾದಲ್ಲಿರುವಂತಹ ಕಚೇರಿಯಲ್ಲಿ ಪೊಲೀಸರಿಂದ, ಹರಿಯಾಣ ಪೊಲೀಸರಿಂದ ಶೋಧ ನಡೆದಿದೆ. ಅಲ್ಲಿಗೆ ಬಂದಂತಹ ಹರಿಯಾಣ ಪೊಲೀಸರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಏನು, ವಿವಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಡಿ, ಕಟ್ಟಡದ ದಾಖಲೆಗಳನ್ನ ಕೊಡಿ, ಭೂಮಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಡಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಅಲ್ಲೇ ಇದ್ದಂತ ಒಬ್ಬ ಸಂಬಂಧಪಟ್ಟಂತ ಆಡಳಿತಾಧಿಕಾರಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯ ಓಕ್ಲಾದಲ್ಲಿರುವಂತಹ ಒಂದು ಕಚೇರಿ, ಅಲ್ ಫಲಾಹ ವಿವಿಗೆ ಸಂಬಂಧಪಟ್ಟಂತಹ ಒಂದು ಕಚೇರಿ ದೆಹಲಿಯ ಓಕ್ಲಾದಲ್ಲಿದೆ. ಆ ಓಕ್ಲಾದಲ್ಲಿ ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಆ ಒಂದು ಓಕ್ಲಾದಲ್ಲಿರುವಂತಹ ಒಂದು ಕಚೇರಿಗೆ ಹೋಗಿ ಹರಿಯಾಣ ಪೊಲೀಸರು ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ. ನೋಡಿ, ಇದೇ ಕಚೇರಿ, ದೆಹಲಿಯ ಓಕ್ಲಾದಲ್ಲಿರುವಂತಹ ಕಚೇರಿ ಇದು. ಆ ಕಚೇರಿಗೆ ಹೋಗಿ ಅಲ್ ಫಲಾಹ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ಭೂಮಿಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಏನ್ ದಾಖಲೆ ಇದೆ ಕೊಡಿ. ವಿವಿಗೆ ಪರ್ಮಿಷನ್ ತಗೊಂಡಿದ್ದೆ, ಯಾವಾಗ ದಾಖಲೆ ಇದ್ರೆ ಕೊಡಿ. ಇವರು ಏನು ಪಿತೂರಿಯನ್ನ ಮಾಡಿದ್ರು, ಸಂಚಲನ ರೂಪಿಸಿದ್ರಲ್ಲ, ಒಂದು ಕಟ್ಟಡ ಬಿಲ್ಡಿಂಗ್ ನಂಬರ್ 17, ಆ ಕಟ್ಟಡಕ್ಕೆ ಸಂಬಂಧಪಟ್ಟಂತ ದಾಖಲೆಯನ್ನ ಕೊಡಿ ಅಂತೇಳಿ ಪಡೆದುಕೊಂಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಗ್ರರ ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ದಂತಹ ಅಲ್ ಫಲಾಹ ವಿವಿಗೆ ಈಗ ದಶ ದಿಕ್ಕಿನಲ್ಲೂ ಕೂಡ ಸಂಕಷ್ಟ ಎದುರಾಗಿದೆ. ಫರೀದಾಬಾದ್ ಹಾಗೆ ದೆಹಲಿಯಲ್ಲಿರುವಂತಹ ಕಚೇರಿಗಳಲ್ಲಿ ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ ಹರಿಯಾಣದ ಪೊಲೀಸರು. ದಾಖಲೆಗಳ ಹುಡುಕಾಟ ನಡೀತಾ ಇದೆ. ಆ ಅಲ್ ಫಲಾಹ ವಿವಿಯಲ್ಲಿರುವಂತಹ 17ನೇ ಬಿಲ್ಡಿಂಗ್ ನಂಬರ್ ಏನಿದೆ, ಆ ಬಿಲ್ಡಿಂಗ್ ನ ಇರುವಂತಹ ಕಟ್ಟಡದ ದಾಖಲೆ, ಭೂಮಿಯ ದಾಖಲೆ, ವಿವಿಗೆ ಸಂಬಂಧಪಟ್ಟಂತಹ ಭೂ ದಾಖಲೆ, ಕಟ್ಟಡ ದಾಖಲೆಯನ್ನ ವಶಕ್ಕೆ ಪಡೆದುಕೊಂಡು ಟ್ರಸ್ಟ್ ಅಧ್ಯಕ್ಷರನ್ನ ವಿಚಾರಣೆಗೊಳಪಡಿಸಿದ್ದಾರೆ, ಸದಸ್ಯರನ್ನ ವಿಚಾರಣೆಗೊಳಪಡಿಸಿದ್ದಾರೆ, ನಿರ್ದೇಶಕರಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ದೆಹಲಿಯ ಓಕ್ಲಾದಲ್ಲಿರುವಂತಹ ಕಚೇರಿಯಲ್ಲಿ ಪೊಲೀಸರಿಂದ, ಹರಿಯಾಣ ಪೊಲೀಸರಿಂದ ಶೋಧ ನಡೆದಿದೆ. ಅಲ್ಲಿಗೆ ಬಂದಂತಹ ಹರಿಯಾಣ ಪೊಲೀಸರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಏನು, ವಿವಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಡಿ, ಕಟ್ಟಡದ ದಾಖಲೆಗಳನ್ನ ಕೊಡಿ, ಭೂಮಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಡಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಅಲ್ಲೇ ಇದ್ದಂತ ಒಬ್ಬ ಸಂಬಂಧಪಟ್ಟಂತ ಆಡಳಿತಾಧಿಕಾರಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯ ಓಕ್ಲಾದಲ್ಲಿರುವಂತಹ ಒಂದು ಕಚೇರಿ, ಅಲ್ ಫಲಾಹ ವಿವಿಗೆ ಸಂಬಂಧಪಟ್ಟಂತಹ ಒಂದು ಕಚೇರಿ ದೆಹಲಿಯ ಓಕ್ಲಾದಲ್ಲಿದೆ. ಆ ಓಕ್ಲಾದಲ್ಲಿ ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಆ ಒಂದು ಓಕ್ಲಾದಲ್ಲಿರುವಂತಹ ಒಂದು ಕಚೇರಿಗೆ ಹೋಗಿ ಹರಿಯಾಣ ಪೊಲೀಸರು ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ. ನೋಡಿ, ಇದೇ ಕಚೇರಿ, ದೆಹಲಿಯ ಓಕ್ಲಾದಲ್ಲಿರುವಂತಹ ಕಚೇರಿ ಇದು. ಆ ಕಚೇರಿಗೆ ಹೋಗಿ ಅಲ್ ಫಲಾಹ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ಭೂಮಿಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಏನ್ ದಾಖಲೆ ಇದೆ ಕೊಡಿ. ವಿವಿಗೆ ಪರ್ಮಿಷನ್ ತಗೊಂಡಿದ್ದೆ, ಯಾವಾಗ ದಾಖಲೆ ಇದ್ರೆ ಕೊಡಿ.
ಇವರು ಏನು ಪಿತೂರಿಯನ್ನ ಮಾಡಿದ್ರು, ಸಂಚಲನ ರೂಪಿಸಿದ್ರಲ್ಲ ಒಂದು ಕಟ್ಟಡ ಬಿಲ್ಡಿಂಗ್ ನಂಬರ್ 17, ಆ ಕಟ್ಟಡಕ್ಕೆ ಸಂಬಂಧಪಟ್ಟಂತ ದಾಖಲೆಯನ್ನ ಕೊಡಿ ಅಂತೇಳಿ ಪಡೆದುಕೊಂಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಗ್ರರ ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ದಂತಹ ಅಲ್ ಫಲಾಹ ವಿವಿಗೆ ಈಗ ದಶ ದಿಕ್ಕಿನಲ್ಲೂ ಕೂಡ ಸಂಕಷ್ಟ ಎದುರಾಗಿದೆ. ಫರೀದಾಬಾದ್ ಹಾಗೆ ದೆಹಲಿಯಲ್ಲಿರುವಂತಹ ಕಚೇರಿಗಳಲ್ಲಿ ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ ಹರಿಯಾಣದ ಪೊಲೀಸರು. ದಾಖಲೆಗಳ ಹುಡುಕಾಟ ನಡೀತಾ ಇದೆ. ಆ ಅಲ್ ಫಲಾಹ ವಿವಿಯಲ್ಲಿರುವಂತಹ 17ನೇ ಬಿಲ್ಡಿಂಗ್ ನಂಬರ್ ಏನಿದೆ, ಆ ಬಿಲ್ಡಿಂಗ್ ನ ಇರುವಂತಹ ಕಟ್ಟಡದ ದಾಖಲೆ, ಭೂಮಿಯ ದಾಖಲೆ, ವಿವಿಗೆ ಸಂಬಂಧಪಟ್ಟಂತಹ ಭೂ ದಾಖಲೆ, ಕಟ್ಟಡ ದಾಖಲೆಯನ್ನ ವಶಕ್ಕೆ ಪಡೆದುಕೊಂಡು ಟ್ರಸ್ಟ್ ಅಧ್ಯಕ್ಷರನ್ನ ವಿಚಾರಣೆಗೊಳಪಡಿಸಿದ್ದಾರೆ, ಸದಸ್ಯರನ್ನ ವಿಚಾರಣೆಗೊಳಪಡಿಸಿದ್ದಾರೆ, ನಿರ್ದೇಶಕರಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ದೆಹಲಿಯ ಓಕ್ಲಾದಲ್ಲಿರುವಂತಹ ಕಚೇರಿಯಲ್ಲಿ ಪೊಲೀಸರಿಂದ, ಹರಿಯಾಣ ಪೊಲೀಸರಿಂದ ಶೋಧ ನಡೆದಿದೆ. ಅಲ್ಲಿಗೆ ಬಂದಂತಹ ಹರಿಯಾಣ ಪೊಲೀಸರು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಏನು, ವಿವಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಡಿ, ಕಟ್ಟಡದ ದಾಖಲೆಗಳನ್ನ ಕೊಡಿ, ಭೂಮಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಡಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಅಲ್ಲೇ ಇದ್ದಂತ ಒಬ್ಬ ಸಂಬಂಧಪಟ್ಟಂತ ಆಡಳಿತಾಧಿಕಾರಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯ ಓಕ್ಲಾದಲ್ಲಿರುವಂತಹ ಒಂದು ಕಚೇರಿ, ಅಲ್ ಫಲಾಹ ವಿವಿಗೆ ಸಂಬಂಧಪಟ್ಟಂತಹ ಒಂದು ಕಚೇರಿ ದೆಹಲಿಯ ಓಕ್ಲಾದಲ್ಲಿದೆ. ಆ ಓಕ್ಲಾದಲ್ಲಿ ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಆ ಒಂದು ಓಕ್ಲಾದಲ್ಲಿರುವಂತಹ ಒಂದು ಕಚೇರಿಗೆ ಹೋಗಿ ಹರಿಯಾಣ ಪೊಲೀಸರು ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ. ನೋಡಿ, ಇದೇ ಕಚೇರಿ, ದೆಹಲಿಯ ಓಕ್ಲಾದಲ್ಲಿರುವಂತಹ ಕಚೇರಿ ಅದು. ಆ ಕಚೇರಿಗೆ ಹೋಗಿ ಅಲ್ ಫಲಾಹ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ಭೂಮಿಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಏನ್ ದಾಖಲೆ ಇದೆ ಕೊಡಿ. ವಿವಿಗೆ ಪರ್ಮಿಷನ್ ತಗೊಂಡಿದ್ದೆ, ಯಾವಾಗ ದಾಖಲೆ ಇದ್ರೆ ಕೊಡಿ. ಇವರು ಏನು ಪಿತೂರಿಯನ್ನ ಮಾಡಿದ್ರು, ಸಂಚಲನ ರೂಪಿಸಿದ್ರಲ್ಲ ಒಂದು ಕಟ್ಟಡ ಬಿಲ್ಡಿಂಗ್ ನಂಬರ್ 17, ಆ ಕಟ್ಟಡಕ್ಕೆ ಸಂಬಂಧಪಟ್ಟಂತ ದಾಖಲೆಯನ್ನ ಕೊಡಿ ಅಂತೇಳಿ ಪಡೆದುಕೊಂಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಗ್ರರ ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ದಂತಹ ಅಲ್ ಫಲಾಹ ವಿವಿಗೆ ಈಗ ದಶ ದಿಕ್ಕಿನಲ್ಲೂ ಕೂಡ ಸಂಕಷ್ಟ ಎದುರಾಗಿದೆ. ಫರೀದಾಬಾದ್ ಹಾಗೆ ದೆಹಲಿಯಲ್ಲಿರುವಂತಹ ಕಚೇರಿಗಳಲ್ಲಿ ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ ಹರಿಯಾಣದ ಪೊಲೀಸರು. ದಾಖಲೆಗಳ ಹುಡುಕಾಟ ನಡೀತಾ ಇದೆ. ಆ ಅಲ್ ಫಲಾಹ ವಿವಿಯಲ್ಲಿರುವಂತಹ 17ನೇ ಬಿಲ್ಡಿಂಗ್ ನಂಬರ್ ಏನಿದೆ, ಆ ಬಿಲ್ಡಿಂಗ್ ನ ಇರುವಂತಹ ಕಟ್ಟಡದ ದಾಖಲೆ, ಭೂಮಿಯ ದಾಖಲೆ, ವಿವಿಗೆ ಸಂಬಂಧಪಟ್ಟಂತಹ ಭೂ ದಾಖಲೆ, ಕಟ್ಟಡ ದಾಖಲೆಯನ್ನ ವಶಕ್ಕೆ ಪಡೆದುಕೊಂಡು ಟ್ರಸ್ಟ್ ಅಧ್ಯಕ್ಷರನ್ನ ವಿಚಾರಣೆಗೊಳಪಡಿಸಿದ್ದಾರೆ, ಸದಸ್ಯರನ್ನ ವಿಚಾರಣೆಗೊಳಪಡಿಸಿದ್ದಾರೆ, ನಿರ್ದೇಶಕರಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ದೆಹಲಿಯ ಓಕ್ಲಾದಲ್ಲಿರುವಂತಹ ಕಚೇರಿಯಲ್ಲಿ ಪೊಲೀಸರಿಂದ, ಹರಿಯಾಣ ಪೊಲೀಸರಿಂದ ಶೋಧ ನಡೆದಿದೆ. ಅಲ್ಲಿಗೆ ಬಂದಂತಹ ಹರಿಯಾಣ ಪೊಲೀಸರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಏನು, ವಿವಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಡಿ, ಕಟ್ಟಡದ ದಾಖಲೆಗಳನ್ನ ಕೊಡಿ, ಭೂಮಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಡಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಅಲ್ಲೇ ಇದ್ದಂತ ಒಬ್ಬ ಸಂಬಂಧಪಟ್ಟಂತ ಆಡಳಿತಾಧಿಕಾರಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯ ಓಕ್ಲಾದಲ್ಲಿರುವಂತಹ ಒಂದು ಕಚೇರಿ, ಅಲ್ ಫಲಾಹ ವಿವಿಗೆ ಸಂಬಂಧಪಟ್ಟಂತಹ ಒಂದು ಕಚೇರಿ ದೆಹಲಿಯ ಓಕ್ಲಾದಲ್ಲಿದೆ. ಆ ಓಕ್ಲಾದಲ್ಲಿ ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಆ ಒಂದು ಓಕ್ಲಾದಲ್ಲಿರುವಂತಹ ಒಂದು ಕಚೇರಿಗೆ ಹೋಗಿ ಹರಿಯಾಣ ಪೊಲೀಸರು ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ. ನೋಡಿ, ಇದೇ ಕಚೇರಿ, ದೆಹಲಿಯ ಓಕ್ಲಾದಲ್ಲಿರುವಂತಹ ಕಚೇರಿ ಅದು. ಆ ಕಚೇರಿಗೆ ಹೋಗಿ ಅಲ್ ಫಲಾಹ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ಭೂಮಿಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಏನ್ ದಾಖಲೆ ಇದೆ ಕೊಡಿ. ವಿವಿಗೆ ಪರ್ಮಿಷನ್ ತಗೊಂಡಿದ್ದೆ, ಯಾವಾಗ ದಾಖಲೆ ಇದ್ರೆ ಕೊಡಿ. ಇವರು ಏನು ಪಿತೂರಿಯನ್ನ ಮಾಡಿದ್ರು, ಸಂಚಲನ ರೂಪಿಸಿದ್ರಲ್ಲ ಒಂದು ಕಟ್ಟಡ ಬಿಲ್ಡಿಂಗ್ ನಂಬರ್ 17, ಆ ಕಟ್ಟಡಕ್ಕೆ ಸಂಬಂಧಪಟ್ಟಂತ ದಾಖಲೆಯನ್ನ ಕೊಡಿ ಅಂತೇಳಿ ಪಡೆದುಕೊಂಡಿದ್ದಾರೆ.